ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಉಪಚುನಾವಣೆ ಹಿನ್ನೆಲೆ ಒಗ್ಗಟ್ಟಿನ ಜಪವನ್ನ ಕಾಂಗ್ರೆಸ್ ಪಠಿಸ್ತಾ ಇದೆ. ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಅವರು ಏನ್ ಕೊಟ್ಟಿದ್ದಾರೋ ಸಲಹೆ ಸೂಚನೆ ಅದನ್ನ ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಸೊ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ನಾಯಕರ ಒಗ್ಗಟ್ಟಿನ ಮಂತ್ರ ಇದು. ನಾಯಕತ್ವ ಗೊಂದಲಗಳಿಗೆ ಬ್ರೇಕ್ ಹಾಕಿರೋ ಸಿಎಂ ಮತ್ತೆ ಡಿಸಿಎಂ ಎಲೆಕ್ಷನ್ ಅತ್ತ ಚಿತ್ತ ಹರಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರುಗಳು, ಶಾಸಕರುಗಳು ಕೇರಳ, ತಮಿಳುನಾಡು, ಕರ್ನಾಟಕ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಎಲ್ಲರೂ ಕೂಡ ಈಗ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇತ್ತು, ಬಟ್ ಎಲೆಕ್ಷನ್ಸ್ 5 ಸ್ಟೇಟ್ದು, ಇನ್ನೊಂದು ಕಡೆ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನ ಮಂತ್ರ ಹೈಕಮಾಂಡ್ ಸೂಚನೆ ಕೊಟ್ಟಿರೋದಾದ್ರು ಏನು ಹಾಗಾದ್ರೆ? ಮಧುಸೂದನ್, ಏನು ರಾಜ್ಯ ರಾಜಕಾರಣದಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಏನು ಪಂಚರಾಜ್ಯಗಳ ಚುನಾವಣೆ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಜೊತೆಗೆ ಪಾಂಡಿಚೇರಿ ಏನು ಚುನಾವಣೆ ನಡೀತಾ ಇದೆ, ಈ ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿತ್ತು. ಎಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲಗಳಿಗೆ ಎಡೆ ಮಾಡಿಕೊಡ್ಬಾರ್ದು, ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಹಾಗಾಗಿ ಈಗ ರಾಜ್ಯದಲ್ಲಿ ಉಪಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ಆದರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆದರೆ ಅದು ಬೈ ಎಲೆಕ್ಷನ್ ಬಗ್ಗೆ, ಅಂದರೆ ಬೈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ಪಂಚರಾಜ್ಯಗಳಲ್ಲಿ ನಾವು ಕರ್ನಾಟಕವನ್ನು ಮಾದರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಜೊತೆಗೆ ಕೇಂದ್ರದ ತಾರತಮ್ಯ ಇದ್ರೂ ಕೂಡ ನಾವು ಅಭಿವೃದ್ಧಿಯತ್ತ ಕಡೆ ಕರ್ನಾಟಕವನ್ನು ತೆಗೆದುಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಇಲ್ಲೂ ಕೂಡ ಅಧಿಕಾರ ನೀಡಿ ಅನ್ನೋ ನಿಟ್ಟಿನಲ್ಲಿ ಪ್ರಚಾರಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಕರ್ನಾಟಕದಲ್ಲಿ ಏನಾದರೂ ಗೊಂದಲಗಳಾದರೆ ಅದು ಎಲ್ಲ ರಾಜ್ಯಗಳ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಕ್ಕಪಕ್ಕ ಆಗಿರುವಂಥ ಕೇರಳ ಆಗಿರ್ಬೋದು, ತಮಿಳುನಾಡು, ಪಾಂಡಿಚೇರಿ ಈ ಒಂದು ರಾಜ್ಯಗಳಲ್ಲಿ ಸಾಕಷ್ಟು ಒಂದು ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರು ರವಾನೆ ಮಾಡಿದರು. ಹಾಗಾಗಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಜೊತೆಗೆ ಸಚಿವರುಗಳು ಕೂಡ ತಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರೋದು. ಎಲ್ಲೂ ಕೂಡ ಪಕ್ಷದಲ್ಲಿ ಗೊಂದಲ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾತನಾಡೋದಾಗ್ಲಿ ಅಥವಾ ಶಾಸಕರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡೋದಾಗ್ಲಿ ಯಾವುದೂ ಕೂಡ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಬೈ ಎಲೆಕ್ಷನ್ ಅಲ್ಲಿ ಸಾಬೀತು ಮಾಡ್ತಾ ಇರುವಂಥದ್ದು. ಜೊತೆಗೆ ಡಿಸಿಎಂ ಮತ್ತೆ ಸಿಎಂ ಇಬ್ಬರು ಕೂಡ ಏನು ದಾವಣಗೆರೆ ಆಗಿರ್ಬೋದು, ಜೊತೆಗೆ ಬಾಗಲಕೋಟೆಯಲ್ಲಿ ಇಬ್ರು ಒಟ್ಟಿಗೆ ಪ್ರಚಾರವನ್ನು ಮಾಡಿದ್ದಾರೆ. ಜೊತೆಗೆ ಇಬ್ರು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಪ್ರಚಾರ ಮಾಡ್ತಾ ಇರುವಂಥದ್ದು. ಇನ್ನು ಕೇರಳ ಕೂಡ ನಿನ್ನೆ ಸಿಎಂ ಹೋಗಿದ್ರು. ಜೊತೆಗೆ ಡಿಸಿಎಂ ಕೂಡ 2 ದಿನಗಳಿಂದ ಕೇರಳದಲ್ಲೇ ಒಂದು ಬೀಡು ಬಿಟ್ಟಿರುವಂಥದ್ದು. ಕಾಲಿಗೆ ಡೊಂಕವನ್ನು ಕಟ್ಟಿಕೊಂಡು ಇಬ್ಬರು ನಾಯಕರು ಕೂಡ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಆ ಮುಖಾಂತರ ಹೈಕಮಾಂಡ್ ಸಂದೇಶವನ್ನು ಪಾಲಿಸಿದ್ರ ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.